ಹಾಗೆ ಯಾರಾದ್ರೂ ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಂತೇಳಿ ಹೇಳಿದ್ರು ಅಂತ ಹೇಳಿದ್ರೆ ಅವರು ಡಿ.ಕೆ. ಶಿವಕುಮಾರ್ ಅವರ ಬಣ ಅನ್ನೋ ರೀತಿಯಲ್ಲಿ ಈಗ ರಾಜ್ಯದಲ್ಲಿ ಚರ್ಚೆಗಳಿದಾವೆ. ಹೀಗೆಲ್ಲ ಇದ್ದಾಗ ಇವರ ಪೋಸ್ಟ್ ಈ ರೀತಿ ಒಂದು ಸಂದೇಶ ರವಾನಿಸ್ತಾ ಅನ್ನೋ ಪ್ರಶ್ನೆ ಬಂದಾಗ ಅವರು ಅದಕ್ಕೆ ಹೇಳ್ತಾರೆ ಇದು ಟೈಪಿಂಗ್ ಎರರ್ನಿಂದ ಹಿಂಗಾಗಿದೆ ಅಂತ ಹೇಳ್ತಾರೆ. ಅಷ್ಟಾದ್ರೂ ಕೂಡ ಸದನದ ಒಳಗಡೆ ಇದು ಚರ್ಚೆ ಆಗಿದೆ. ಕಲಾಪದಲ್ಲಿ ಪ್ರತಿಧ್ವನಿಸಿದ ಸಿಎಂ ಡಿ.ಕೆ. ಶಿವಕುಮಾರ್ ಅನ್ನುವ ಚಂದ್ರರಾಜ್ ಹಟ್ಟಿಹೊಳಿ ಅವರ ಪೋಸ್ಟ್. ಚಂದ್ರರಾಜ್ ಹಟ್ಟಿಹೊಳಿ ಅವರ ಪೋಸ್ಟ್ ಅನ್ನ ಪ್ರಸ್ತಾಪಿಸುತ್ತಾರೆ ಬೆಲ್ಲದ್. ವಿಧಾನಸಭೆಯಲ್ಲಿ ಧ್ವನಿ ಎತ್ತಿದ್ದಾರೆ ಅರವಿಂದ್ ಬೆಲ್ಲದ್. ಚಂದ್ರರಾಜ್ ಹಟ್ಟಿಹೊಳಿ ಅವರ ಪೋಸ್ಟ್ ಅನ್ನ ಈ ವಿಚಾರವನ್ನ ಪ್ರಸ್ತಾಪಿಸ್ತಾ ಇದ್ದಂತೆ ಮಧ್ಯಪ್ರವೇಶ ಮಾಡ್ತಾರೆ ಸ್ಪೀಕರ್. ಕರ್ನಾಟಕದ ಬಗ್ಗೆ ಮಾತನಾಡುವಂತೆ ತಾಕೀತು ಮಾಡ್ತಾರೆ. ಕಲಾಪದಲ್ಲಿ ಪ್ರತಿಧ್ವನಿಸುತ್ತದೆ ಸಿಎಂ ಡಿ.ಕೆ. ಶಿವಕುಮಾರ್ ಅನ್ನುವಂತ ಪೋಸ್ಟ್. ಬೆಲ್ಲದವರು ಪ್ರಸ್ತಾಪ ಮಾಡಿದಾಗ ಸ್ಪೀಕರ್ ಮಧ್ಯಪ್ರವೇಶ ಮಾಡಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳಿ ಅವರು ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅನ್ನೋ ಪೋಸ್ಟ್ ಎಂಎಲ್ಸಿ ಚಂದ್ರರಾಜ್ ಹಟ್ಟಿಹೊಳಿ ಅವರು ಹಾಕಿದಾಗ ಏನಪ್ಪಾ ಇದು ಯಾವಾಗ ಆಗ್ಬಿಟ್ರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋದೆಲ್ಲವೂ ಕೂಡ ಸಾಮಾನ್ಯ ಜನರಲ್ಲಿ ಮೂಡುವಂತ ಪ್ರಶ್ನೆ ಆಗಿತ್ತು. ಅದಾದ ನಂತರ ಅವರನ್ನ ಸರಿಪಡಿಸಿಕೊಂಡ್ರು. ಅದು ಎಡಿಟ್ ಮಿಸ್ಟೇಕ್ ಆಗಿದೆ ಅನ್ನೋದನ್ನ ಹೇಳಿದ್ರು. ನಮ್ಮ ಹ್ಯಾಂಡ್ಲರ್ ಏನೋ ತಪ್ಪು ಮಾಡಿದ್ದಾರೆ, ಅದನ್ನ ಎಡಿಟ್ ಮಾಡಿದ್ದೀನಿ ಅನ್ನೋದನ್ನ ಹೇಳಿದ್ರು. ಅದಾದ ನಂತರವೂ ಕೂಡ ಕಲಾಪದಲ್ಲಿ ಇದು ಪ್ರಸ್ತಾಪ ಆದಾಗ ಸ್ಪೀಕರ್ ರಾಜ್ಯದ ಬಗ್ಗೆ ಮಾತಾಡಿ ಅಂತ ಹೇಳಿ ಅರವಿಂದ್ ಬೆಲ್ಲದ್ ಅವರಿಗೆ ಹೇಳ್ತಾರೆ. ಇವತ್ತಿನಿಂದ ಸದನದ ಒಳಗಡೆ ಒಂದೊಂದು ವಿಚಾರಗಳು ಭಾರಿ ಚರ್ಚೆ ಕಾರಣ ಆಗುತ್ತೆ. ಅದರಲ್ಲೂ ಕೂಡ ಸದನ ಕಲಾಪ ಕಾವೇರುವುದು ಇವತ್ತಿಂದನೇ. ಪ್ರತಿಭಟನೆಯ ಬಿಸಿ ಮತ್ತೊಂದು ಕಡೆ ನೀವು ಗಮನಿಸ್ತಾ ಇದ್ರೆ ಬಿಜೆಪಿಯವರ ಹೋರಾಟ ಇದೆಲ್ಲವೂ ರೈತರ ಸಮಸ್ಯೆ ಮತ್ತೊಂದು ಅದರ ನಡುವೆ ಮುಖ್ಯಮಂತ್ರಿ ಕುರ್ಚಿ ವಿಚಾರವೂ ಕೂಡ ಪ್ರಸ್ತಾಪ ಆಗಿದೆ ಸದನದ ಒಳಗಡೆ. ಚಂದ್ರರಾಜ್ ಹಟ್ಟಿಹೊಳಿ ಅವರ ಪೋಸ್ಟ್ ಅನ್ನ ಪ್ರಸ್ತಾಪಿಸಿ ಅರವಿಂದ್ ಬೆಲ್ಲದ್ ಅವರು ಹೇಳ್ತಾರೆ. ಅದಕ್ಕೆ ಸ್ಪೀಕರ್ ಅವರು ಮಧ್ಯಪ್ರವೇಶ ಮಾಡ್ತಾರೆ. ಇದೆಲ್ಲವೂ ಕಲಾಪದಲ್ಲಿ ಚರ್ಚೆ ಆಗಿದೆ. ಕಲಾಪದಲ್ಲಿ ಏನೇ ಚರ್ಚೆ ಆದ್ರೂ ಕೂಡ ಅದೆಲ್ಲವೂ ಕೂಡ ಕಡತದಲ್ಲಿ ಅದು ನಮೂದಾಗುತ್ತೆ. ಚಂದ್ರರಾಜ್ ಹಟ್ಟಿಹೊಳಿ ಅವರ ಫೇಸ್ಬುಕ್ ಪೋಸ್ಟ್ ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅನ್ನುವಂಥ ಅವರ ಬರಹ ಇತ್ತಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹ್ಯಾಂಡ್ಲರ್ ತಪ್ಪು ಮಾಡಿದ್ರು, ತಪ್ಪಾಗಿ ಬರೆದಿದ್ದಾರೆ, ಅದನ್ನ ಎಡಿಟ್ ಮಾಡಿದ್ದೀವಿ ಅಂತ ಹೇಳಿ ಅವರೇ ಹೇಳಿದ್ರು. ಆನಂತರ ಆದ್ರೂ ಕೂಡ ಸದನದ ಒಳಗಡೆ ಅರವಿಂದ್ ಬೆಲ್ಲದ್ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಸ್ಪೀಕರ್ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾತಾಡಿ ಅಂತ ಹೇಳಿ ಹೇಳ್ತಾರೆ. ಯಾರಾದ್ರೂ ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಂತೇಳಿ ಹೇಳಿದ್ರು ಅಂತ ಹೇಳಿದ್ರೆ ಅವರು ಡಿ.ಕೆ. ಶಿವಕುಮಾರ್ ಅವರ ಬಣ ಅನ್ನೋ ರೀತಿಯಲ್ಲಿ ಈಗ ರಾಜ್ಯದಲ್ಲಿ ಚರ್ಚೆಗಳಿದಾವೆ. ಹೀಗೆಲ್ಲ ಇದ್ದಾಗ ಇವರ ಪೋಸ್ಟ್ ಈ ರೀತಿ ಒಂದು ಸಂದೇಶ ರವಾನಿಸ್ತಾ ಅನ್ನೋ ಪ್ರಶ್ನೆ ಬಂದಾಗ ಅವರು ಅದಕ್ಕೆ ಹೇಳ್ತಾರೆ ಇದು ಟೈಪಿಂಗ್ ಎರರ್ನಿಂದ ಹಿಂಗಾಗಿದೆ ಅಂತ ಹೇಳ್ತಾರೆ. ಅಷ್ಟಾದ್ರೂ ಕೂಡ ಸದನದ ಒಳಗಡೆ ಇದು ಚರ್ಚೆ ಆಗಿದೆ. ಕಲಾಪದಲ್ಲಿ ಪ್ರತಿಧ್ವನಿಸಿದ ಸಿಎಂ ಡಿ.ಕೆ. ಶಿವಕುಮಾರ್ ಅನ್ನುವ ಚಂದ್ರರಾಜ್ ಹಟ್ಟಿಹೊಳಿ ಅವರ ಪೋಸ್ಟ್. ಚಂದ್ರರಾಜ್ ಹಟ್ಟಿಹೊಳಿ ಅವರ ಪೋಸ್ಟ್ ಅನ್ನ ಪ್ರಸ್ತಾಪಿಸುತ್ತಾರೆ ಬೆಲ್ಲದ್. ವಿಧಾನಸಭೆಯಲ್ಲಿ ಧ್ವನಿ ಎತ್ತಿದ್ದಾರೆ ಅರವಿಂದ್ ಬೆಲ್ಲದ್. ಚಂದ್ರರಾಜ್ ಹಟ್ಟಿಹೊಳಿ ಅವರ ಪೋಸ್ಟ್ ಅನ್ನ ಈ ವಿಚಾರವನ್ನ ಪ್ರಸ್ತಾಪಿಸ್ತಾ ಇದ್ದಂತೆ ಮಧ್ಯಪ್ರವೇಶ ಮಾಡ್ತಾರೆ ಸ್ಪೀಕರ್. ಕರ್ನಾಟಕದ ಬಗ್ಗೆ ಮಾತನಾಡುವಂತೆ ತಾಕೀತು ಮಾಡ್ತಾರೆ. ಕಲಾಪದಲ್ಲಿ ಪ್ರತಿಧ್ವನಿಸುತ್ತದೆ ಸಿಎಂ ಡಿ.ಕೆ. ಶಿವಕುಮಾರ್ ಅನ್ನುವಂತ ಪೋಸ್ಟ್. ಬೆಲ್ಲದ್ ಅವರು ಪ್ರಸ್ತಾಪ ಮಾಡಿದಾಗ ಸ್ಪೀಕರ್ ಮಧ್ಯಪ್ರವೇಶ ಮಾಡಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳಿ ಅವರು ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅನ್ನೋ ಪೋಸ್ಟ್ ಎಂಎಲ್ಸಿ ಚಂದ್ರರಾಜ್ ಹಟ್ಟಿಹೊಳಿ ಅವರು ಹಾಕಿದಾಗ ಏನಪ್ಪಾ ಇದು ಯಾವಾಗ ಆಗ್ಬಿಟ್ರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋದೆಲ್ಲವೂ ಕೂಡ ಸಾಮಾನ್ಯ ಜನರಲ್ಲಿ ಮೂಡುವಂತ ಪ್ರಶ್ನೆ ಆಗಿತ್ತು. ಅದಾದ ನಂತರ ಅವರನ್ನ ಸರಿಪಡಿಸಿಕೊಂಡ್ರು. ಅದು ಎಡಿಟ್ ಮಿಸ್ಟೇಕ್ ಆಗಿದೆ ಅನ್ನೋದನ್ನ ಹೇಳಿದ್ರು. ನಮ್ಮ ಹ್ಯಾಂಡ್ಲರ್ ಏನೋ ತಪ್ಪು ಮಾಡಿದ್ದಾರೆ, ಅದನ್ನ ಎಡಿಟ್ ಮಾಡಿದ್ದೀನಿ ಅನ್ನೋದನ್ನ ಹೇಳಿದ್ರು. ಅದಾದ ನಂತರವೂ ಕೂಡ ಕಲಾಪದಲ್ಲಿ ಇದು ಪ್ರಸ್ತಾಪ ಆದಾಗ ಸ್ಪೀಕರ್ ರಾಜ್ಯದ ಬಗ್ಗೆ ಮಾತಾಡಿ ಅಂತ ಹೇಳಿ ಅರವಿಂದ್ ಬೆಲ್ಲದ್ ಅವರಿಗೆ ಹೇಳ್ತಾರೆ. ಇವತ್ತಿನಿಂದ ಸದನದ ಒಳಗಡೆ ಒಂದೊಂದು ವಿಚಾರಗಳು ಭಾರಿ ಚರ್ಚೆ ಕಾರಣ ಆಗುತ್ತೆ. ಅದರಲ್ಲೂ ಕೂಡ ಸದನ ಕಲಾಪ ಕಾವೇರುವುದು ಇವತ್ತಿಂದನೇ. ಪ್ರತಿಭಟನೆಯ ಬಿಸಿ ಮತ್ತೊಂದು ಕಡೆ ನೀವು ಗಮನಿಸ್ತಾ ಇದ್ರೆ ಬಿಜೆಪಿಯವರ ಹೋರಾಟ ಇದೆಲ್ಲವೂ ರೈತರ ಸಮಸ್ಯೆ ಮತ್ತೊಂದು ಅದರ ನಡುವೆ ಮುಖ್ಯಮಂತ್ರಿ ಕುರ್ಚಿ ವಿಚಾರವೂ ಕೂಡ ಪ್ರಸ್ತಾಪ ಆಗಿದೆ ಸದನದ ಒಳಗಡೆ. ಚಂದ್ರರಾಜ್ ಹಟ್ಟಿಹೊಳಿ ಅವರ ಪೋಸ್ಟ್ ಅನ್ನ ಪ್ರಸ್ತಾಪಿಸಿ ಅರವಿಂದ್ ಬೆಲ್ಲದ್ ಅವರು ಹೇಳ್ತಾರೆ. ಅದಕ್ಕೆ ಸ್ಪೀಕರ್ ಅವರು ಮಧ್ಯಪ್ರವೇಶ ಮಾಡ್ತಾರೆ. ಇದೆಲ್ಲವೂ
ಕಲಾಪದಲ್ಲಿ ಚರ್ಚೆ ಆಗಿದೆ. ಕಲಾಪದಲ್ಲಿ ಏನೇ ಚರ್ಚೆ ಆದ್ರೂ ಕೂಡ ಅದೆಲ್ಲವೂ ಕೂಡ ಕಡತದಲ್ಲಿ ಅದು ನಮೂದಾಗತ್ತೆ. ಚನ್ನರಾಜ್ ಹಟ್ಟಿಹೊಳಿಯವರ ಫೇಸ್ಬುಕ್ ಪೋಸ್ಟ್ ಕೂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವಂಥ ಅವರ ಬರಹ ಇತ್ತಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹ್ಯಾಂಡ್ಲರ್ ತಪ್ಪು ಮಾಡಿದ್ರು, ತಪ್ಪಾಗಿ ಬರೆದಿದ್ದಾರೆ, ಅದನ್ನ ಎಡಿಟ್ ಮಾಡಿದ್ದೀವಿ ಅಂತ ಹೇಳಿ ಅವರೇ ಹೇಳಿದ್ರು. ಆನಂತರ ಆದ್ರೂ ಕೂಡ ಸದನದ ಒಳಗಡೆ ಅರವಿಂದ್ ಬೆಲ್ಲದ್ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಸ್ಪೀಕರ್ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾತಾಡಿ ಅಂತ ಹೇಳಿ ಹೇಳ್ತಾರೆ. ಯಾರಾದ್ರೂ ಈಗ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಂತ ಹೇಳಿ ಹೇಳಿದ್ರು ಅಂತ ಹೇಳಿದ್ರೆ ಅವರು ಡಿಕೆ ಶಿವಕುಮಾರ್ ಅವರ ಬಣ ಅನ್ನೋ ರೀತಿಯಲ್ಲಿ ಈಗ ರಾಜ್ಯದಲ್ಲಿ ಚರ್ಚೆಗಳಿದಾವೆ. ಹೀಗೆಲ್ಲ ಇದ್ದಾಗ ಇವರ ಪೋಸ್ಟ್ ಈ ರೀತಿ ಒಂದು ಸಂದೇಶ ರವಾನಿಸ್ತಾ ಅನ್ನೋ ಪ್ರಶ್ನೆ ಬಂದಾಗ ಅವರು ಅದಕ್ಕೆ ಹೇಳ್ತಾರೆ ಇದು ಟೈಪಿಂಗ್ ಎರರ್ನಿಂದ ಹಿಂಗಾಗಿದೆ ಅಂತ ಹೇಳ್ತಾರೆ. ಅಷ್ಟಾದ್ರೂ ಕೂಡ ಸದನದ ಒಳಗಡೆ ಇದು ಚರ್ಚೆ ಆಗಿದೆ. ಕಲಾಪದಲ್ಲಿ ಪ್ರತಿಧ್ವನಿಸಿದ ಸಿಎಂ ಡಿಕೆ ಶಿವಕುಮಾರ್ ಅನ್ನುವ ಚನ್ನರಾಜ್ ಹಟ್ಟಿಹೊಳಿಯವರ ಪೋಸ್ಟ್. ಚನ್ನರಾಜ್ ಹಟ್ಟಿಹೊಳಿಯವರ ಪೋಸ್ಟ್ ಅನ್ನ ಪ್ರಸ್ತಾಪಿಸುತ್ತಾರೆ ಬೆಲ್ಲದ್. ವಿಧಾನಸಭೆಯಲ್ಲಿ ಧ್ವನಿ ಎತ್ತಿದ್ದಾರೆ ಅರವಿಂದ್ ಬೆಲ್ಲದ್. ಚನ್ನರಾಜ್ ಹಟ್ಟಿಹೊಳಿಯವರ ಪೋಸ್ಟ್ ಅನ್ನ ಈ ವಿಚಾರವನ್ನ ಪ್ರಸ್ತಾಪಿಸ್ತಾ ಇದ್ದಂತೆ ಮಧ್ಯಪ್ರವೇಶ ಮಾಡ್ತಾರೆ ಸ್ಪೀಕರ್. ಕರ್ನಾಟಕದ ಬಗ್ಗೆ ಮಾತನಾಡುವಂತೆ ತಾಕೀತು ಮಾಡ್ತಾರೆ. ಕಲಾಪದಲ್ಲಿ ಪ್ರತಿಧ್ವನಿಸುತ್ತದೆ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತ ಪೋಸ್ಟ್. ಬೆಲ್ಲದ್ ಅವರು ಪ್ರಸ್ತಾಪ ಮಾಡಿದಾಗ ಸ್ಪೀಕರ್ ಮಧ್ಯಪ್ರವೇಶ ಮಾಡಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳಿ ಅವರು ಹೇಳ್ತಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅನ್ನೋ ಪೋಸ್ಟ್ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಅವರು ಹಾಕಿದಾಗ ಏನಪ್ಪಾ ಇದು ಯಾವಾಗ ಆಗ್ಬಿಟ್ರು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋದೆಲ್ಲವೂ ಕೂಡ ಸಾಮಾನ್ಯ ಜನರಲ್ಲಿ ಮೂಡುವಂತ ಪ್ರಶ್ನೆ ಆಗಿತ್ತು. ಅದಾದ ನಂತರ ಅವರನ್ನ ಸರಿಪಡಿಸಿಕೊಂಡ್ರು. ಅದು ಎಡಿಟ್ ಮಿಸ್ಟೇಕ್ ಆಗಿದೆ ಅನ್ನೋದನ್ನ ಹೇಳಿದ್ರು. ನಮ್ಮ ಹ್ಯಾಂಡ್ಲರ್ ಏನೋ ತಪ್ಪು ಮಾಡಿದ್ದಾರೆ, ಅದನ್ನ ಎಡಿಟ್ ಮಾಡಿದ್ದೀನಿ ಅನ್ನೋದನ್ನ ಹೇಳಿದ್ರು. ಅದಾದ ನಂತರವೂ ಕೂಡ ಕಲಾಪದಲ್ಲಿ ಇದು ಪ್ರಸ್ತಾಪ ಆದಾಗ ಸ್ಪೀಕರ್ ರಾಜ್ಯದ ಬಗ್ಗೆ ಮಾತಾಡಿ ಅಂತ ಹೇಳಿ ಅರವಿಂದ್ ಬೆಲ್ಲದ್ ಅವರಿಗೆ ಹೇಳ್ತಾರೆ. ಇವತ್ತಿನಿಂದ ಸದನದ ಒಳಗಡೆ ಒಂದೊಂದು ವಿಚಾರಗಳು ಭಾರಿ ಚರ್ಚೆ ಕಾರಣ ಆಗುತ್ತೆ. ಅದರಲ್ಲೂ ಕೂಡ ಸದನ ಕಲಾಪ ಕಾವೇರುವುದು ಇವತ್ತಿಂದನೇ. ಪ್ರತಿಭಟನೆಯ ಬಿಸಿ ಮತ್ತೊಂದು ಕಡೆ ನೀವು ಗಮನಿಸ್ತಾ ಇದ್ರೆ ಬಿಜೆಪಿಯವರ ಹೋರಾಟ, ಇದೆಲ್ಲವೂ ರೈತರ ಸಮಸ್ಯೆ ಮತ್ತೊಂದು ಇದೆಲ್ಲವೂ. ಅದರ ನಡುವೆ ಮುಖ್ಯಮಂತ್ರಿ ಕುರ್ಚಿ ವಿಚಾರವೂ ಕೂಡ ಪ್ರಸ್ತಾಪ ಆಗಿದೆ ಸದನದ ಒಳಗಡೆ. ಚನ್ನರಾಜ್ ಹಟ್ಟಿಹೊಳಿಯವರ ಪೋಸ್ಟ್ ಅನ್ನ ಪ್ರಸ್ತಾಪಿಸಿ ಅರವಿಂದ್ ಬೆಲ್ಲದ್ ಅವರು ಹೇಳ್ತಾರೆ. ಅದಕ್ಕೆ ಸ್ಪೀಕರ್ ಅವರು ಮಧ್ಯಪ್ರವೇಶ ಮಾಡ್ತಾರೆ. ಇದೆಲ್ಲವೂ ಕಲಾಪದಲ್ಲಿ ಚರ್ಚೆ ಆಗಿದೆ. ಕಲಾಪದಲ್ಲಿ ಏನೇ ಚರ್ಚೆ ಆದ್ರೂ ಕೂಡ ಅದೆಲ್ಲವೂ ಕೂಡ ಕಡತದಲ್ಲಿ ಅದು ನಮೂದಾಗತ್ತೆ. ಚನ್ನರಾಜ್ ಹಟ್ಟಿಹೊಳಿಯವರ ಫೇಸ್ಬುಕ್ ಪೋಸ್ಟ್ ಕೂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವಂಥ ಅವರ ಬರಹ ಇತ್ತಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹ್ಯಾಂಡ್ಲರ್ ತಪ್ಪು ಮಾಡಿದ್ರು, ತಪ್ಪಾಗಿ ಬರೆದಿದ್ದಾರೆ, ಅದನ್ನ ಎಡಿಟ್ ಮಾಡಿದ್ದೀವಿ ಅಂತ ಹೇಳಿ ಅವರೇ ಹೇಳಿದ್ರು. ಆನಂತರ ಆದ್ರೂ ಕೂಡ ಸದನದ ಒಳಗಡೆ ಅರವಿಂದ್ ಬೆಲ್ಲದ್ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಸ್ಪೀಕರ್ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾತಾಡಿ ಅಂತ ಹೇಳಿ ಹೇಳ್ತಾರೆ.